ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ವಿದ್ಯೆ ಬಾಳಿನ ಬೆಳಕು. ಬೆಳಕು ಬೇಸಿಗೆ ಶೈಕ್ಷಣಿಕ ಶಿಬಿರ 2026 ಬೀಳ್ಕೊಡುವ ಸಮಾರಂಭ. ಬೆಳಕು ಟ್ಯೂಷನ್ ಕ್ಲಾಸ್ನಲ್ಲಿ ಆಯೋಜಿಸಲಾಗಿದ್ದ ಬೆಳಕು ಬೇಸಿಗೆ ಶೈಕ್ಷಣಿಕ ಶಿಬಿರ 2026 ಯಶಸ್ವಿಯಾಗಿ ಪೂರ್ಣಗೊಂಡಿದೆ. ಈ ಒಂದು ಸಂಭ್ರಮದ ಅಂಗವಾಗಿ ಇಂದು ಬೀಳ್ಕೊಡುವ ಸಮಾರಂಭ ರುಕ್ಮಿಣಿ ಗಾರ್ಡನ್ ಹಾಲ್ನಲ್ಲಿ ಅತಿ ಯಶಸ್ವಿಯಾಗಿ ಜರುಗಿತು. ಈ ಒಂದು ಬೆಳಕು ಟ್ಯೂಷನ್ ಕ್ಲಾಸದ ವಿದ್ಯಾರ್ಥಿಗಳು ಪಾಲಕರು ಬಹುಸಂಖ್ಯೆಯಲ್ಲಿ ಆಗಮಿಸಿದ್ದರು. ಈ ಒಂದು ನಿಮಿತ್ತವಾಗಿ ಸತ್ಕಾರ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಸತ್ಕಾರ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಪರಮಪೂಜ್ಯ ಆನಂದ್ ಗೋಸಾವಿ ಪೀಠಾಧೀಶ ಮಹಾಸ್ವಾಮಿಗಳು ಶ್ರೀ ಹರಿಮಂದಿರ್ ಹತ್ತರ್ಗಿ ಯಮಕನ್ಮಡಿ, ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಜಯಪ್ರಕಾಶ್ ಕರ್ಜ್ಗಿ, ಕೃಷ್ಣ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಸಂಕೇಶ್ವರದ ಗೌರವ ಅಧ್ಯಕ್ಷರು, ಡಾಕ್ಟರ್ ಮಂದಾರ್ ಹವಳ್, ರುಕ್ಮಿಣಿ ಹಾಸ್ಪಿಟಲ್ ಸಂಕೇಶ್ವರ್, ಶಂಕರ್ ಕೆರಿಮನಿ, ಕರ್ನಾಟಕ ರಾಜ್ಯ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ ಬೆಂಗಳೂರು ನಾಮನಿರ್ದೇಶಕರು, ವಿವೇಕ್ ಕೊಳ್ಳಿ, ನಿಕಟಪೂರ್ವ ಪುರಸಭೆ ಉಪಾಧ್ಯಕ್ಷರು ಸಂಕೇಶ್ವರ್, ಅತಿಥಿಗಳಾಗಿ ಬೀರು ಹೆಗಡೆ ಬೆಳಕು ಸ್ಟಡಿ ಸೆಂಟರ್ದ ಸಂಸ್ಥಾಪಕರು, ಶಂಕರ್ ಮುಸಾಯಿ ಪೊಲೀಸ್ ಇಲಾಖೆ, ಚಂದ್ರಕಾಂತ್ ಕೆರಿಮನಿ ದಿ ಬೆಳಗಾವಿ ಇಂಡಸ್ಟ್ರಿಯಲ್ ಬ್ಯಾಂಕಿನ ವ್ಯವಸ್ಥಾಪಕರು, ಬಾಳು ಬಂತಿ ಯುವ ಮುಖಂಡರು, ಅಕ್ಷಯ್ ಕರಜ್ಗಿ ಮೆಕ್ಯಾನಿಕಲ್ ಇಂಜಿನಿಯರ್, ಅದೇ ರೀತಿ ಸಂಚಾಲಕರಾದ ಶ್ರೀ ರಾಜು ಕೆರಿಮನಿ, ಶ್ರೀ ಸಿದ್ದರಾಮ್ ಕೆರಿಮನಿ ಉಪಸ್ಥಿತರಿದ್ದರು. ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲಕರು, ವಿದ್ಯಾರ್ಥಿನಿಯರು ಪಾಲ್ಗೊಂಡಿದ್ದರು. ತದನಂತರ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ನಡೆದವು. ವಿದ್ಯಾರ್ಥಿಗೆ ಸತ್ಕರಿಸಿ ಗೌರವಿಸಲಾಯಿತು. ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್. ಅತಿಥಿಗಳ ಸತ್ಕಾರ ಸಮಾರಂಭವನ್ನು ನೆರವೇರಿಸಿಕೊಡಲು ಬರುತ್ತಿದ್ದಾರೆ ನಮ್ಮ ಜ್ಞಾನ ದೇಗುಲದ ವಿದ್ಯಾರ್ಥಿನಿಯರು ಕುಮಾರಿ ಸೃಷ್ಟಿ ಶೆಟ್ಟೆನ್ನವರ್ ಹಾಗೂ ಕುಮಾರಿ ಎಲ್ಲ ಬನ್ನಿ ಸೇರಿ ಸ್ವಾಗತವೆಲ್ಲೋಣ, ಎಲ್ಲ ಬನ್ನಿ ಸೇರಿ ಸ್ವಾಗತವೆಲ್ಲೋಣ. ಸ್ವಾಗತ ಸ್ವಾಗತ ಸುಸ್ವಾಗತ. ಆಸೀನರಾಗಿರುವ ಎಲ್ಲ ಗಣ್ಯಮಾನ್ಯರಿಗೆ ಹೃದಯಪೂರ್ವಕ ಸ್ವಾಗತ ಸುಸ್ವಾಗತ. ಸಾನ್ನಿಧ್ಯ ವಹಿಸಿದ ಪರಮ ಪೂಜ್ಯ ಆನಂದ್ ಗೋಸ್ವಾಮಿ ಪೀಠಾಧೀಶ ಶ್ರೀ ಹರಿ ಮಂದಿರ ಹತ್ತರ್ಗಿ ಯಮಕನ್ಮಡಿ ಇವರಿಗೆ ವೇದಿಕೆ ಮೇಲೆ ಆಸೀನರಾದ ಎಲ್ಲ ಅತಿಥಿಗಳ ಪರವಾಗಿ ಹಾಗೂ ಬೆಳಕು ಶೈಕ್ಷಣಿಕ ಶಿಬಿರದ ಪರವಾಗಿ ಮಾಲಾರ್ಪಣಾ ಕಾರ್ಯಕ್ರಮ. ಪರಸ್ಪರ ಕಡೆಗೆ ಸಾಗುವುದು ಎಂದರೆ ಯಾವುದಾದರೂ ಒಂದು ಕ್ಷೇತ್ರದಲ್ಲಿ ನಮ್ಮದೇ ಆದ ಛಾಪನ್ನು ಮೂಡಿಸುವುದು. ಅದು ತಾತ್ಕಾಲಿಕವೇ ಆಗಿರಲಿ, ಶಾಶ್ವತವೇ ಆಗಿರಲಿ. ಧನ್ಯವಾದಗಳು. ಅವರಿಗೆ ಸತ್ಕಾರ ಕಾರ್ಯಕ್ರಮವನ್ನು ವೇದಿಕೆ ಮೇಲೆ ಆಸೀನರಾದ ಎಲ್ಲ ಗಣ್ಯಮಾನ್ಯರು ನೆರವೇರಿಸಿಕೊಡಬೇಕೆಂದು ಕೇಳಿ ಮುಖಂಡರಾಗಿ ಸ್ಫೂರ್ತಿದಾಯಿಯಾಗಿದ್ದರು. ನಮ್ಮ ಶಿಬಿರಕ್ಕೂ ಸಹಾಯದಾನಿಯಾಗಿರುವ ಶಂಕರ್ ಕೆಡಿಮನಿ ರಾಜ್ಯ ಕರ್ನಾಟಕ ಇವರು ವೃತ್ತಿಯಲ್ಲಿ ರಾಜಕೀಯ ಹಾಗೂ ಸಮಾಜ ಸೇವೆಯಲ್ಲಿ ನಿರಂತರರಾದರು. ಶಿಕ್ಷಣ ಪ್ರೇಮಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದು ಶಿಕ್ಷಣ ಪ್ರೇಮಿ ವಿನಂತಿಸಿಕೊಳ್ತಾ ಇದ್ದೇವೆ. ಎಲ್ಲರೂ ಕೂಡ ಸತ್ಕಾರವನ್ನು ನೀಡುತ್ತಾ ಎಲ್ಲರೂ ಕೂಡ ಹೃದಯಪೂರ್ವಕ ಚಲನಚಿತ್ರವನ್ನು ಕೂಡ ಮಾಡ್ತಾ ಇದ್ದಾರೆ. ಅವರಿಗೆ ವೇದಿಕೆ ಮೇಲಿನ ಎಲ್ಲ ಗಣ್ಯಮಾನ್ಯರಿಂದ ಒಂದು ವಿಶೇಷವಾಗಿರ್ತಕ್ಕಂಥ ಸತ್ಕಾರ ಕಾರ್ಯಕ್ರಮ ಕಾರ್ಯನಿರ್ವಹಿಸುತ್ತಿತ್ತು. ಈಗ ತಾನೇ ಚಲನಚಿತ್ರವನ್ನು ಕೂಡ ಮಾಡ್ತಾ ಇದ್ದಾರೆ. ಮಾಳಿಗೆ ಅವರಿಗೆ ಕಲಿಸಿದಂತಹ ಎಲ್ಲ ಗುರುಗಳಿಗೂ ಹಾಗೂ ಮಾರ್ಗದರ್ಶನ ದ್ವಿತೀಯ ಸ್ಥಾನ ಇವನಿಗೆ ಪ್ರಥಮ
ಸರ್ ಅವರು ಕ್ರಾಪ್ ಕಾಂಪಿಟೇಷನ್ ಅಲ್ಲಿ ತೃತೀಯ ಬೀರು ಹೆಗಡೆ ಹ್ಯಾಂಡ್ ರೈಟಿಂಗ್ ನಲ್ಲಿ ಪ್ರಥಮ ಸ್ಥಾನ ಸಾಧಿಸಬೇಕು. ಸ್ಪರ್ಧೆಯಲ್ಲಿ ಮ್ಯಾಥ್ಸ್ ಕ್ರಾಪ್ ಕಾಂಪಿಟೇಷನ್ ಅಲ್ಲಿ ತೃತೀಯ ಸ್ಥಾನ. ಇವರಿಗೆ ಕಾಂಪಿಟೇಷನ್ ಅಲ್ಲಿ ತೃತೀಯ ಮೀಟರ್ ಓಟದಲ್ಲಿ ದ್ವಿತೀಯ. ಶ್ರೀ ಬೀರು ಹೆಗಡೆ ಸರ್ ಅವರು ಬಹುಮಾನವನ್ನು ಉಮ್ರಾನಿ ಸರ್ ಅವರು ಬಹುಮಾನವನ್ನು ಚಪ್ಪಾಳೆ ಮೂಲಕ ಪ್ರೋತ್ಸಾಹಿಸಬೇಕು. ನೋಡ್ರಿ ಎಲ್ಲರೂ ಸಾಕ್ಷಿ ಸಿರಹಟ್ಟಿ, ಹರ್ಷದಾ ಪಾಟೀಲ್ ಪ್ರಥಮ ಸ್ಥಾನ, ಸಂಧ್ಯಾ ಪಾಟೀಲ್ ದ್ವಿತೀಯ ಹಾಂ ಸರ್. ರೋಷನವರ ಪರವಾಗಿ ಅವರಿಗೆ ಹುಟ್ಟುವುದರಿಂದ ಧನ್ಯವಾದಗಳನ್ನು ನಾನು ಈ ಶೈಕ್ಷಣಿಕ ಶಿಬಿರದಲ್ಲಿ 10ನೇ ತರಗತಿಯ ವಿದ್ಯಾರ್ಥಿನಿ. ನಾನೀಗ ಈ ಬೀಳ್ಕೊಡುಗೆ ಸಮಾರಂಭದಲ್ಲಿ ನನಗೆ ಈ ಶಿಬಿರದಲ್ಲಿ ಆದಂತಹ ಅನುಭವಗಳನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ತಾಯಿ ಜನ್ಮವನ್ನು ನೀಡಿದರೆ ಗುರುಗಳು ಜೀವನವನ್ನೇ ನೀಡುತ್ತಾರೆ ಎಂಬುದು 100ಕ್ಕೆ 100ರಷ್ಟು ಸತ್ಯವಾದ ಮಾತು. ಈ ನುಡಿಮುತ್ತು ನಾನು ಈ ಶಿಬಿರದಲ್ಲಿ ಓದುತ್ತಿರುವಾಗಲೇ ನನಗೆ ಅನುಭವಕ್ಕೆ ಬಂದಿತು. ನನ್ನ ಶಿಕ್ಷಕರು ನನಗೆ ನೀಡುವಂತಹ ಪ್ರೀತಿ ಕಾಳಜಿ ಅಂತಹದ್ದು ಎಂದು ಹೇಳಬಹುದು. ವಿದ್ಯಾರ್ಥಿಗಳಿಗೆ ತಮ್ಮ ಜ್ಞಾನ ಹೆಚ್ಚಿಸಿಕೊಳ್ಳಲು ಸಹಾಯಕ ಮತ್ತು ಮುಖ್ಯ ಪಾತ್ರ ವಹಿಸುತ್ತವೆ. ಈ ಬೆಳಕು ಎಂಬ ಶಿಬಿರದಿಂದ ನಮ್ಮ ಜೀವನದ ಒಂದು ಭಾಗವನ್ನು ಬೆಳಕಿನದ್ದು ಸಾಗಲು ತುಂಬಾ ಉಪಯೋಗವಾಗಿದೆ. ಟೀಚರ್ಸ್ ಅಷ್ಟು ಅಟ್ಯಾಚ್ಮೆಂಟ್ ನನಗೆ ಇರಲಿಲ್ಲ. ಆಮೇಲೆ ಅವಾಗೂ ಕೂಡ ಸರ್ಗಳ ಪಾಠ ಅಷ್ಟೇ ಹೇಳಿದ್ರೆ ಆಟದ ಬಗ್ಗೆ ನಮಗೆ ನಾಲೆಜ್ ಅನ್ನು ಕೊಟ್ಟಿದ್ದಾರೆ. ಪಾಠದ ಜೊತೆ ವಿವಿಧ ಆಕ್ಟಿವಿಟಿ ನಡೆಸಿದರು ಮತ್ತು ಎಕ್ಸಾಮ್ಸ್ ಇದ್ದಾಗ ನಮಗೇನೋ ಹೆಚ್ಚು ಪ್ರೋತ್ಸಾಹವನ್ನು ನೀಡಿ ನಮ್ಮಲ್ಲಿ ಒಂದು ಹೊಸ ಉತ್ಸಾಹ ಬರುವಂಥ ಕಾರ್ಯವನ್ನು ಸರ್ವರು ಮಾಡಿದರು. ಮೊದಲನೇ ವರ್ಷ ಬಂದಾಗ ಅಷ್ಟು ನನ್ನ ಸರ್ಗಳಿಗೆ ಮತ್ತು ಅಟ್ಯಾಚ್ಮೆಂಟ್ ಇರಲಿಲ್ಲ. ಆದ್ರೂ ನನಗೆ ಅಭ್ಯಾಸಕ್ಕೆ ಏನು ಬೇಕಿತ್ತಲ್ಲ ಅದೆಲ್ಲ ನನಗೆ ಆ ವರ್ಷ ಸಿಕ್ಕಿತ್ತು. ಗುರುಗಳು ಉಸಿರು ಇರುವವರೆಗೆ ಹೆಸರು ಉಳಿಸಿಕೊಳ್ಳಲು ವಿದ್ಯೆ ಕೊಡುತ್ತಾರೆ. ಬಟ್ಟೆ ಹಾಕಿದರೆ ಶಿಕ್ಷಕರಾಗುವುದಿಲ್ಲ. ವಿದ್ಯಾರ್ಥಿಗಳ ಜ್ಞಾನದ ಇತಿಮಿತಿಗಳನ್ನು ಅರಿಯಬೇಕು. ತಪ್ಪಿ ನಡೆದರೆ ತಿದ್ದಿ ತೀರಬೇಕು. ಒಳ್ಳೆಯ ಕೆಲಸ ಮಾಡಿದರೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸಬೇಕು. ವಿದ್ಯಾರ್ಥಿಗಳಲ್ಲಿರುವ ಪ್ರತಿಭೆಯನ್ನು ಹೆಕ್ಕಿ ತೆಗೆಯಬೇಕು. ನನ್ನ ಬೆಳಕು ಶೈಕ್ಷಣಿಕ ಶಿಬಿರ ಕಾರ್ಯಕ್ರಮದಲ್ಲಿ ಒಂದೆರಡು ಮಾತನ್ನು ಹೇಳಲು ಬಯಸುತ್ತೇನೆ. ತಪ್ಪಿದಲ್ಲಿ ಕ್ಷಮಿಸಿ. ಈ ಶಿಬಿರವು ಪ್ರಾರಂಭವಾಗಿ ಸತತ 4 ವರ್ಷವಾಯಿತು. ಈ ಶಿಬಿರದಲ್ಲಿ ತುಂಬಾ ಗುಣಮಟ್ಟವಾದ ಮತ್ತು ಉತ್ತಮವಾದ ಜ್ಞಾನ ದೊರೆಯುತ್ತದೆ. ಈ ಶಿಬಿರದಲ್ಲಿ ಪ್ರತಿ ವರ್ಷ ಸಾವಿರಾರು ವಿದ್ಯಾರ್ಥಿಗಳು ಕಲಿತು ಹೋಗುತ್ತಾರೆ. ಈ ಶಿಬಿರದಲ್ಲಿ ಪಾಠದ ಜೊತೆಗೆ ಆಟ ಮತ್ತು ಮನೋರಂಜನೆ ಕೂಡ ಕಲಿಸಿಕೊಡುತ್ತಾರೆ. ಈ ಶಿಬಿರದಲ್ಲಿ ಅನಾಥ ಮಕ್ಕಳಿಗೆ ಉಚಿತ ಶಿಕ್ಷಣ ಮತ್ತು ಬಡ ಮಕ್ಕಳಿಗೆ ಈ ಶೈಕ್ಷಣಿಕ ಶಿಬಿರವು ತುಂಬಾ ಸಹಾಯಕವಾಗಿದೆ. To gain something, you got to lose something ಅಂತ ಹೇಳ್ತಾರೆ. ಅಂದ್ರೆ ಜೀವನದಲ್ಲಿ ನೀವೇನಾದ್ರೂ ಒಂದು ಪಡಿಬೇಕು ಗಳಿಸ್ಬೇಕು ಅಂತನ್ನೋದಾದ್ರೆ ಬಹಳಷ್ಟು ವಿಷಯಗಳನ್ನ ಕಳ್ಕೊಂಡು ಬೇಕಾಗುತ್ತೆ. ಅದರಲ್ಲೂ ವಿಶೇಷವಾಗಿ ಶಿಕ್ಷಣ ಇರಬಹುದು, ವಿದ್ಯಾರ್ಚನೆ ಅಂತಂತೀವಿ. ಒಂದು ವಿಶೇಷವಾದಂತಹ ಕರಿಯರ್ ಮಾಡಬೇಕು ಅಂತನ್ನೋದಾದ್ರೆ ಬಹಳಷ್ಟು ವಿಷಯಗಳನ್ನ ಬಿಟ್ಕೊಡ್ಬೇಕಾಗುತ್ತೆ. ಅದಕ್ಕೆ ನಿಮ್ಮ ಅವಸ್ಥೆಗೆ ವಿದ್ಯಾರ್ಥಿ ಅಂತ ಅವಸ್ಥೆ ಹೇಳ್ತಾರೆ. ನೀವು ಎಲ್ಲರೂ ಇರ್ಬೇಕಾದ್ರೆ ವಿದ್ಯಾರ್ಥಿಗಳು.
ಈ ವಿದ್ಯಾರ್ಥಿ ಶಬ್ದದ ಅರ್ಥ ಏನು ಅಂತಂದ್ರೆ ವಿದ್ಯಾ ಅರ್ಥಿ, ಯಾರು ವಿದ್ಯೆ ಜ್ಞಾನವನ್ನ ಅಪೇಕ್ಷಿಸಿ ಬರ್ತಾರೋ ಅವರಿಗೆ ವಿದ್ಯಾರ್ಥಿಗಳು ಅಂತ ಹೇಳ್ತಾರೆ. ಅದಕ್ಕೆ ನೀವೆಲ್ಲರೂ ವಿದ್ಯಾರ್ಥಿಗಳು ಜೀವನದಲ್ಲಿ ಬಹಳಷ್ಟನ್ನ ಜ್ಞಾನಾರ್ಜನೆಯನ್ನು ಮಾಡಬೇಕಾಗಿದೆ. ಜೀವನದ ಬಹಳಷ್ಟು ವಿಷಯಗಳನ್ನ ನೀವು ತಿಳ್ಕೋಬೇಕಾಗಿದೆ. ಇವಾಗ ಬಹಳಷ್ಟು ವಿಷಯಗಳನ್ನ ತಿಳ್ಕೊಳ್ಬೇಕಾಗಿದೆ. ಅದಕ್ಕೆ ನೀವು ವಿದ್ಯಾರ್ಥಿ